ರಾಜ್ಯ ಕಾಂಗ್ರೆಸ್ನಲ್ಲಿ ಪವರ್ ಫೈಟ್ ಇನ್ನೂ ಕೂಡ ದೊಡ್ಡ ಮಟ್ಟದಲ್ಲಿನೇ ನಡೀತಾ ಇದೆ. ಈ ನಡುವೆ ಈಗ ನಾಳೆಯಿಂದ 27 ಶಾಸಕರು ಫಾರಿನ್ ಟೂರ್ ಹೋಗ್ತಾ ಇದ್ದಾರೆ. ಅದು ಫಿಕ್ಸ್ ಕೂಡ ಆಗಿದೆ. ಹಾಗಾದ್ರೆ ಯಾರ್ಯಾರು ಹೋಗ್ತಾರೆ, ಏನಾಗುತ್ತೆ ಈ ಟೂರ್ ಹೋಗೋದ್ರಿಂದ? ಒಂದು ಅಧ್ಯಯನ ಅಥವಾ ಸಂಶೋಧನೆ ಏನಿದೆ, ಪಶು ಸಂಗೋಪನೆ ಇಲಾಖೆ ಏನಿದೆ, ಅದರಿಂದ ಹೋಗ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ರು. ಈಗ ಈ 27 ಜನ ಏನು ಹೋಗ್ತಾ ಇದ್ದಾರೆ ಅದರಲ್ಲೇನೇ ಚರ್ಚೆ ಆಗ್ತಾ ಇದೆ. ಯತೀಂದ್ರ ಹೇಳಿಕೆ ಮತ್ತು DK ಶಿವಕುಮಾರ್ ದೆಹಲಿಗೆ ಹೋಗಿದ್ರಲ್ಲ, ಆ ನಂತರ ದೊಡ್ಡ ಮಟ್ಟದ ಬೆಳವಣಿಗೆಗಳಾಗ್ತಾ ಇದೆ. ಶಾಸಕರ ಫಾರಿನ್ ಟೂರ್ ಸಂಚಲನವನ್ನು ಮೂಡಿಸ್ತಾ ಇದೆ. ಹೈಕಮಾಂಡ್ ಹೇಳಿಕೆಗೂ ಕೂಡ ಶಾಸಕರು ಡೋಂಟ್ ಕೇರ್ ಅಂತ ಇದ್ದಾರೆ, ನಾವು ಹೋಗ್ತೀವಿ ಅಂತ. ಕಾಂಗ್ರೆಸ್ ಶಾಸಕರು ವಿದೇಶಿ ಪ್ರವಾಸಕ್ಕೆ ಸಜ್ಜಾಗ್ಬಿಟ್ಟಿದ್ದಾರೆ. ಸುಮಾರು 27 ಶಾಸಕರು ಹಾಗೂ ವಿಧಾನಸಭಾ ಪರಿಷತ್ ಸದಸ್ಯರು ವಿದೇಶಿ ಪ್ರವಾಸವನ್ನು ಮಾಡ್ತಾ ಇದ್ದಾರೆ. ಕೆಲವರಿದ್ದಾರೆ ಆಸ್ಟ್ರೇಲಿಯಾ, ನ್ಯೂಜಿಲ್ಯಾಂಡ್ಗೆ ಪ್ರವಾಸಕ್ಕೆ ಹೋಗುವಂತಹ ಸಾಧ್ಯತೆ ಇದೆ. ಇದೇ ಫೆಬ್ರವರಿ 17ರಂದು ವಿದೇಶಿ ಪ್ರವಾಸಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಡೇಟ್ ಕೂಡ ಫಿಕ್ಸ್ ಆಗಿದೆ. ಮೊದಲು ಪ್ರವಾಸ ಕೈಗೊಳ್ತಿದ್ರು ಎಷ್ಟು ಜನ ಅಂತಂದರೆ ಶಾಸಕರು 35 ಜನ ಇದ್ದರು. ಆದರೆ ಅದು ಸ್ವಲ್ಪ ಇಳಿಕೆ ಆಗಿದೆ, 20ಕ್ಕೆ ಇಳಿಕೆ ಆಗಿದೆ. 6ರಿಂದ 7 ಜನ ಪರಿಷತ್ ಸದಸ್ಯರು ಇರ್ತಾರೆ ಅದರಲ್ಲಿ. ಹೀಗಾಗಿ ಕಾಂಗ್ರೆಸ್ನಲ್ಲಿ ಈಗ ಮತ್ತೊಂದು ರೀತಿಯಾದಂತಹ ಬೇರೆ ರೀತಿಯಾದಂತಹ ಬೆಳವಣಿಗೆ. ಕೆಲವರು ನಾವು ಹೋಗೋದಿಲ್ಲ ಅಂತ ವೈಯಕ್ತಿಕ ಕಾರಣಗಳನ್ನು ಹೇಳಿ ಹಿಂದೆ ಸರ್ಕೊಂಡ್ರು. ಇನ್ನು ಕೆಲವರು ಇಲ್ಲ, ನಾವು ಅಧ್ಯಯನವನ್ನು ಮಾಡೋಕೆ ಹೋಗ್ತೀವಿ. ಪಶು ಸಂಗೋಪನೆ ಇಲಾಖೆ ಏನಿದೆ ಅವ್ರು ಕರ್ಕೊಂಡು ಹೋಗ್ತಾ ಇದ್ದಾರೆ. ಕೆಲವೊಂದು ಅಧ್ಯಯನ ಮಾಡಬೇಕಾಗಿದೆ. ಅಲ್ಲಿ ಕುರಿ, ಮೇಕೆ, ದನ, ಎಮ್ಮೆ ಯಾವ ರೀತಿಯಾಗಿ ಸಾಗಾಣಿಕೆ ಮಾಡ್ತಾರೆ, ಯಾವ ರೀತಿಯಾಗಿ ಅಭಿವೃದ್ಧಿ ಪಡಿಸ್ತಾರೆ, ಅದನ್ನು ತಿಳ್ಕೊಳ್ಬೇಕಾಗಿದೆ. ನಾವು ಹೋಗ್ತೀವಿ ಅಂತ ಹೇಳಿ ಹೇಳ್ತಾ ಇದ್ರು. ಈಗ ಅದಕ್ಕೆ ಡೇಟ್ ಕೂಡ ಫಿಕ್ಸ್ ಆಗಿದೆ. ನಾಳೆಯಿಂದ ಹೋಗ್ತಾರೆ ಎನ್ನುವಂಥ ವಿಚಾರ ಕೇಳಿ ಬರ್ತಾ ಇದೆ. ಏನಾಗಬಹುದು ಇವರು ನಿಜವಾಗ್ಲೂ ಕೂಡ ಹೋದರೆ? ಇವರು ಹೋದ ನಂತರ ರಾಜ್ಯ ಕಾಂಗ್ರೆಸ್ನಲ್ಲಿ ಯಾವ ರೀತಿಯಾದಂತಹ ಬೆಳವಣಿಗೆಗಳು, ಬದಲಾವಣೆ ಆಗುತ್ತೆ ಅಂತ ಕೆಲವರು ಚರ್ಚೆ ಮಾಡ್ತಾ ಇದ್ದಾರೆ. DK ಶಿವಕುಮಾರ್ ದೆಹಲಿಗೆ ಹೋದ್ರು. ಹೋಗಿ ಬಂದ ನಂತರ ಈ ಚರ್ಚೆ ಮತ್ತಷ್ಟು ಜಾಸ್ತಿ ಆಗ್ತಾ ಇದೆ. ಅದು ಯತೀಂದ್ರ ಹೇಳಿಕೆ ಏನು ಕೊಟ್ಟಿದ್ರಲ್ಲ ಆ ವಿಚಾರವಾಗಿಯೂ ಕೂಡ ಅಷ್ಟೇ. ಅವರು ಹೇಳಿಕೆಯ ಕೊಟ್ಟ ನಂತರನೇ, ಯತೀಂದ್ರ ಯಾವಾಗ ಹೇಳಿಕೆ ಕೊಟ್ಟರಲ್ಲ ಆ ನಂತರ DK ಶಿವಕುಮಾರ್ ದೆಹಲಿಗೆ ಹೋಗ್ತಾರೆ. ದೆಹಲಿಗೆ ಹೋಗಿದ್ದು ನಾಯಕತ್ವ ಬದಲಾವಣೆ ವಿಚಾರವಾಗಿ ಮಾತನಾಡೋಕೆ ಅನ್ನುವಂಥ ವಿಚಾರ ಕೇಳಿ ಬಂದಿತ್ತು. ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯಿತು. ಈಗ ಈ ವಿಚಾರ ಇನ್ನಷ್ಟು ಮಹತ್ವವನ್ನು ಪಡೆದುಕೊಳ್ತಾ ಇದೆ. 27 ಶಾಸಕರು ಹೋಗ್ತಾರೆ, ಅವ್ರ ಜೊತೆಗೆ ವಿಧಾನ ಪರಿಷತ್ನ ಸದಸ್ಯರು ಕೂಡ ಹೋಗ್ತಾರೆ ಅನ್ನೋದಾದರೆ ಏನಿದೆ, ಬರೀ ಮೇಲ್ನೋಟಕ್ಕೆ ಕಾಣ್ತಾ ಇರುವಂಥದ್ದು ಅಧ್ಯಯನ ಮಾಡೋಕೆ ಅಂತ. ಆದರೆ ಒಳಗಿರುವಂತಹ ವಿಚಾರಗಳು ಬೇರೆ ಇದೆ ಎನ್ನುವಂಥ ಗುಸುಗುಸು ಮಾತು ಕೇಳಿ ಬರ್ತಾ ಇದೆ ರಾಜಕೀಯ ವಲಯದಲ್ಲಿ. ಕಾಂಗ್ರೆಸ್ನಲ್ಲಿ ಬಣ ರಾಜಕೀಯ ನಡೀತಾ ಇದೆ ಅನ್ನುವಂಥದ್ದು ಸ್ಪಷ್ಟವಾದಂತಹ ವಿಚಾರ. ಆದರೂ ಯಾರು ಕೂಡ ನಾವು ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹೀಗಿರುವಾಗ ನೋಡಿ, ಕುರ್ಚಿ ಗುದ್ದಾಟದ ನಡುವೆನೇ ಈಗ ನಾಳೆ ಶಾಸಕರು ವಿದೇಶಕ್ಕೆ ಹೋಗ್ತಾ ಇದ್ದಾರೆ. ಅದು ಫಿಕ್ಸ್ ಕೂಡ ಆಗಿದೆ. CM ಸಿದ್ದರಾಮಯ್ಯ ಬಣದ ಶಾಸಕರು ಏನಿದ್ದಾರೆ ಅವರು ಟ್ರಿಪ್ ಹೋಗ್ತಾ ಇದ್ದಾರೆ. ಹಾಗಾದರೆ ಈ ಫಾರಿನ್ ಟ್ರಿಪ್ನಲ್ಲಿ ಈ ಟೀಮ್ನಲ್ಲಿ ಯಾರ್ಯಾರಿದ್ದಾರೆ? ಶಾಸಕ ಪುಟ್ಟರಂಗ ಶೆಟ್ಟಿ, ರಾಘವೇಂದ್ರ ಹಿಟ್ನಾಳು, BM ನಾಗರಾಜು, ಯಶವಂತರಾಯಗೌಡ ಪಾಟೀಲು ಮತ್ತು ಅನಿಲ್ ಚಿಕ್ಕಮಾದು, ಅಲ್ಲಮಪ್ರಭು ಪಾಟೀಲ್, ಬಸವನಗೌಡ ದದ್ದಲ್ಲು, ಕೃಷ್ಣಮೂರ್ತಿ AR, ತೊರವಿಹಾಳ, BB ಚಿಕ್ಕಮ್ಮನಹಟ್ಟಿ, BR ಪಾಟೀಲ್, ರಘುಮೂರ್ತಿ, ಸಾಕಷ್ಟು ಜನ ಇದ್ದಾರಂತೆ ಇದರಲ್ಲಿ. ನೋಡಿ, ಈ ಫಾರಿನ್ ಟ್ರಿಪ್ನಲ್ಲಿ ಕೆಲವರ ಹೆಸರು ಕೂಡ ಬಹಿರಂಗ ಆಗ್ತಾ ಇದೆ. ಹೀಗಾಗಲೇ ಕೆಲವರು ಹೆಸರನ್ನು ಕೂಡ ಹೇಳ್ತಾ ಇದ್ದಾರೆ. ಶಾಸಕ ಪುಟ್ಟರಂಗ ಶೆಟ್ಟಿ, ರಾಘವೇಂದ್ರ ಹಿಟ್ನಾಳ್ ಅವರು KMF ಅಧ್ಯಕ್ಷ ಸ್ಥಾನ ಬೇಕಂತ ಅವರು ಕೂಡ ಒದಾಡ್ತಾ ಇದ್ದಾರೆ. ಏನು, BM ನಾಗರಾಜು ಇದ್ದಾರೆ, ಯಶವಂತರಾಯಗೌಡ ಇದ್ದಾರೆ, ಯಶವಂತರಾಯಗೌಡ ಪಾಟೀಲು, ಅನಿಲ್ ಚಿಕ್ಕಮಾದು, JT ಪಾಟೀಲ್ ಮತ್ತು ಅಲ್ಲಮಪ್ರಭು ಪಾಟೀಲು, ಬಸವನಗೌಡ ದದ್ದಲ್ಲು, AR ಕೃಷ್ಣಮೂರ್ತಿ, ತೊರವಿಹಾಳ, BB ಚಿಕ್ಕಮ್ಮನಹಟ್ಟಿ ಮತ್ತು BR ಪಾಟೀಲು, ರಘುಮೂರ್ತಿ. ಇವ್ರ ಜೊತೆಗೆ ಪರಿಷತ್ ಸದಸ್ಯ ಆಗಿರುವಂತಹ ಶಿವಕುಮಾರ್ ಏನಿದ್ದಾರೆ ಅವರು ಸೇರಿ ಹಲವಾರು ನಾಯಕರು ವಿದೇಶಿ ಪ್ರವಾಸವನ್ನು ಹೋಗ್ತಾ ಇದ್ದಾರೆ ಎನ್ನುವಂಥ ಮಾತು ಕೇಳಿ ಬರ್ತಾ ಇದೆ. ಹಾಗಾದರೆ ನಿಜಕ್ಕೂ ಕೂಡ ಈ ನಾಯಕರೆಲ್ಲರೂ ಕೂಡ ಹೋಗಿದ್ದೇ ಆದರೆ ಬರೀ ಹೋಗಿ ಅಧ್ಯಯನ ಬಗ್ಗೆ ಮಾತ್ರ ಮಾತನಾಡ್ತಾರೆ, ಅಥವಾ ರಾಜ್ಯದಲ್ಲಿ ನಡೀತಿರುವಂತಹ ರಾಜಕೀಯ ವಿಚಾರಗಳನ್ನು ಬೇರೆ ದೇಶಕ್ಕೆ ಹೋಗಿ ಚರ್ಚೆ ಮಾಡುವಂತಹ ಸಾಧ್ಯತೆ ಇದೆ. ಮತ್ತು ಅಲ್ಲಿಂದಾನೇ ಕೆಲವೊಂದು ಲೆಕ್ಕಾಚಾರಗಳನ್ನು ಹಾಕುವಂತಹ ಅಂಶ ಇಲ್ಲಿ ಕಂಡು ಬರ್ತಾ ಇದೆ. ಯಾಕಂದರೆ ನೋಡಿ, DK ಶಿವಕುಮಾರ್ ಅವರು ಸತತವಾಗಿ ಪ್ರಯತ್ನ ಪಡ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಹೈಕಮಾಂಡ್ ಅವರಿಗೆ ಏನೋ ಒಂದು ಸೂಚನೆ ಕೊಟ್ಟಿದೆ ಅನ್ನುವಂತಹ ಅನುಮಾನ ಇವರಲ್ಲಿ ಕಾಡ್ತಾ ಇದೆ. ಇನ್ನೊಂದು ಕಡೆ ಪರೋಕ್ಷವಾಗಿ ಈ ನಾಯಕರಿಗೆ ನೀವು ಟೂರನ್ನು ಹೋಗಿ ಅಂತ ಸಿದ್ದರಾಮಯ್ಯ ಅವರು ಕೂಡ
ಒಂದು ಸ್ಪಂದನೆ ಕೊಟ್ಟಿರೋ ರೀತಿ ಕಾಣ್ತಾ ಇದೆ. ಅದಕ್ಕೇನೆ ಇವರು ಸಜ್ಜಾಗಿದ್ದಾರೆ ಎನ್ನುವಂತಹ ಮಾತು. ಹೀಗಾಗಿ ಟೂರ್ ಅಂತೂ ಫಿಕ್ಸ್ ಆಗಿದೆ, ಹೋಗೋಕೆ ಸಿದ್ಧರಾಗಿದ್ದಾರೆ ಎಲ್ಲ ನಾಯಕರು ಕೂಡ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.